ನಾವು ಫೈನಾನ್ಸ್ ಅವ್ರು ಇದೀವಿ ಬ್ರದರ್. ಇವತ್ತು ಒಂದ್ ಕಸ್ಟಮರ್ ಮನೆಗೆ ಹೋಗಿದ್ದೆ. ಆ ಕಸ್ಟಮರ್ ಹೆಂಗಪ್ಪ ಅಂತಂದ್ರೆ ನಾವು ಮನೆಗೆ ಹೋದ್ ಸಲ ತುಂಬಾ ಬೇಜಾರಾಗ್ಬಿಟ್ಟ. ಯಾಕ್ರಿ ಮನೆಗ್ ಬಂದ್ರಿ? ಮನೆಗ್ ಬಂದ್ಸಲ ನಾವು ಪೇಮೆಂಟ್ ಮಾಡಲ್ಲ ಹಂಗ ಹಿಂಗ ಅಂತ ಸ್ವಲ್ಪ ಹಿಂಗೆ ಕಿರಿಕ್ ಆಯ್ತು. ಬ್ರದರ್ಸ್, ಕಸ್ಟಮರ್ಸ್ ಆಯ್ತು, ಲೋನ್ ತಗೊಂಡವ್ರಾಯ್ತು. ನಾವು ಒಂದ್ ಹತ್ರ ವರ್ಕ್ ಮಾಡ್ತಾ ಇದೀವಿ ಸರ್. ನೀವು ಫೋನ್ ಎತ್ತಿಲ್ಲ, ರೆಸ್ಪಾನ್ಸ್ ಮಾಡಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಫೋನ್ ಎತ್ತಿ ರೆಸ್ಪಾನ್ಸ್ ಮಾಡಿದ್ರೆ ನಾವು ಮನೆ ಹತ್ರ ಬರಲ್ಲ. ಮನೆಗ್ ಬಂದು ಏನಾಯ್ತು ಅಂತ ರೆಸ್ಪಾನ್ಸ್ ಮಾಡಲ್ಲ. ಅಕಸ್ಮಾತ್ ನೀವು ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ನಾವೇನ್ ಮಾಡೋಣ ಹೇಳ್ರಿ? ಅಟ್ಲೀಸ್ಟ್ ಮನೆಗೆ ವಿಸಿಟ್ ಮಾಡ್ಲೇಬೇಕಲ್ಲ. ನಮ್ಗೆ ಮೇಲಾಧಿಕಾರಿಗಳು ಹೇಳ್ತಾ ಇರ್ತಾರೆ ವಿಸಿಟ್ ಮಾಡ್ರಿ. ಫೋನ್ ಎತ್ತ ಇಲ್ಲ, ರೆಸ್ಪಾನ್ಸ್ ಮಾಡ್ತಾರೆ, ಮನೆಗ್ ಹೋಗ್ರಿ. ಕಾಮನ್ ಅಲ್ಲ ಇದು? ನೀವೇ ಒಬ್ರಿಗೆ ಯಾರಾದ್ರೂ ದುಡ್ಡು ಕೊಟ್ಟಿರ್ತೀರಾ. ಎಕ್ಸಾಂಪಲ್, ನೀವೇ ಯಾರಿಗಾದ್ರು ದುಡ್ಡು ಕೊಟ್ಟಿರ್ತೀರ, ಅವ್ರ ಫೋನ್ ಎತ್ತಿಲ್ಲ, ರಿಸೀವ್ ಮಾಡಿಲ್ಲ ಅಂದ್ರೆ ನೀವ್ ಎಲ್ಲಿಗೆ ಹೋಗ್ತೀರ ಹೇಳ್ರಿ? ಮನೆಗೆ ಹೋಗ್ಬೇಕಲ್ಲ, ಏನಾಯ್ತು ಪರಿಸ್ಥಿತಿ ಅಂತ ತಿಳ್ಕೊಳಕ. ದಯವಿಟ್ಟು ಮನೆಗ್ ಬಂದ್ರೆ ಯಾಕ್ ಬಂದ್ರಿ ಅದು ಇದು ಸ್ವಲ್ಪ ಅರ್ಥ ಮಾಡ್ಕೊಡ್ರಿ. ನಾವು ಒಂದ್ ಹತ್ರ ಜಾಬ್ ಮಾಡ್ತಾ ಇದೀವಿ. ನೀವೇ ದುಡ್ಡು ಕೊಟ್ರೆ ಫೋನ್ ರೆಸ್ಪಾನ್ಸ್ ಮಾಡಿಲ್ಲ, ಫೋನ್ ಎತ್ತಿಲ್ಲ ಅಂದ್ರೆ ನೀವ್ ಎಲ್ಲಿಗೆ ಹೋಗ್ತೀರಿ? ಅವ್ರ ಮನೆಗೆಲ್ಲ ಹೋಗೋದು. ಅದೇ ತರ ನಮ್ದುನು ಜೀವನ. ಅರ್ಥ ಮಾಡ್ಕೊಡ್ರಿ. ದಯವಿಟ್ಟು ಟೈಮ್ ಟು ಟೈಮ್ EMI ಪೇ ಮಾಡ್ರಿ. ನಿಮ್ ಸಿಬಿಲ್ ನಿಮ್ ಕೈಯಾಗಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ದುನು ಜೀವನ ಇದೆ. ನಮ್ಗುನು ಸ್ಯಾಲರಿಗೋಸ್ಕರ ದುಡಿತಾ ಇದೀವಿ. ನಾವು ಮಿಡ್ಲ್ ಕ್ಲಾಸ್ ಮೆಂಬರ್ಸ್, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರೆ. ನಾವೇನಾದ್ರು ರಿಚ್ ಫ್ಯಾಮಿಲಿಯಿಂದ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ರೆ ನಾವುನು ಜಾಬ್ ಮಾಡ್ತಿದ್ವಿ, ಆರಾಮಾಗಿ ಬಿಂದಾಸ್ ಆಗಿ ಎಂಜಾಯ್ ಮಾಡ್ಕೊಂಡು ಇರ್ತಾ ಇದ್ವಿ ಅಲ್ವಾ? ಅರ್ಥ ಮಾಡ್ಕೊಡ್ರಿ. ನಾವ್ ನಿಮ್ ಮನೆ ಹತ್ರ ಬಂದಿದೀವಿ ಅಂದ್ರೆ ನೀವು ರೆಸ್ಪಾನ್ಸ್ ಕೊಡ್ಲಾರ ಸಲುವಾಗಿ ಬಂದಿರ್ತೀವಿ ಅಷ್ಟೇ ನಾನು ಹೇಳೋದು.